ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ಕೊಚ್ಚಕ್ಕಿ ಅನ್ನ, ಹಾಗೆ ಹರಿಗೆ ಮತ್ತು ಮಿಕ್ಸ್ ಸಾಂಬಾರು, ಕೊಚ್ಚಕ್ಕಿ ಅನ್ನ ಮತ್ತು ಎಲ್ಲ ಒಂದಷ್ಟು ತರಕಾರಿ ಹಾಕಿಬಿಟ್ಟು ಹರಿಗೆ ಸೊಪ್ಪಲ್ಲಿ ಹಾಕಿಬಿಟ್ಟು ಒಂದು ಸಾಂಬಾರು ಮತ್ತು ಚಿಕನ್ ಗ್ರೇವಿ ಸ್ವಲ್ಪ ಇದ್ದಿತ್ತು, ಅದೊಂದು ಸ್ವಲ್ಪ, ಇದೊಂದು ಉಪ್ಪಿನಕಾಯಿ. ಇದನ್ನ ಊಟ ನೋಡಿ. ಇದು ತುಂಬ ಹಳೇ ವಾಚ್. ಇದು ಗಟ್ಟಿ ಇತ್ತು. ಇದ್ರದ್ದು ಗ್ಲಾಸ್ ಶೌರ್ಯ ಒಡೆದಾಕಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ಎಲ್ಲ ಹಾಕಬೇಕು, ನೋಡುವ ಮಾಡಿಕೊಡ್ತಾರ ಅಂತ. ಹಾಗೆ ಇದೊಂದು ನನ್ನ ವಾಚ್. ಇದ್ರದ್ದು ಸ್ವಲ್ಪ ಶೆಲ್ ಹೋಯ್ತೋ ಎಂಥದೋ ಗೊತ್ತಿಲ್ಲ. ಇದು ಚೆನ್ನಾಗುಂಟು, ಅದಕ್ಕೋಸ್ಕರ ಇದನ್ನು ಕೊಟ್ಟು ಬರುವ ಅಂತ. ಸದ್ಯಕ್ಕೆ ಇವಾಗ ಇದು ಹಾಕ್ಕೊಂಡಿದ್ದೀನಿ ನೋಡಿ. ಮಂಜೇಶ್ವರದಲ್ಲಿರುವಂಥದ್ದು ಅಂಗಡಿ. ಈ ಕಡೆ ಹೋದರೆ ನಮ್ದು ಹಳೇ ಶಾಲೆ ಸಿಗ್ತದೆ ಕಿರಿಮಿಂಜೇಶ್ವರದಲ್ಲಿರುವಂಥದ್ದು. ಶೆಲ್ಲಿಲ್ಲ ಇದ್ರಾಗೆ. ಶೆಲ್ಲಿಲ್ಲ, ಹೌದು. ನೋಡ್ತೀನಿ. ಕಂಟಿನ್ಯೂ ಮಾಡ್ತಾಯಿದ್ದೆ ನಿನ್ನೆ. ಆಮೇಲೆ ವಾಚ್ ಎಲ್ಲ ರಿಪೇರಿ ಮಾಡ್ಕೊಂಡು ಬಂದು ಲೇಟ್ ಆಯಿತು. ಹಾಗೆ ಇವತ್ತು ಶುಕ್ರವಾರ ಅಲ್ಲ, ಶ್ರಾವಣದ ಫಸ್ಟ್ ಶುಕ್ರವಾರ ಅಲ್ಲ, ಅದಕ್ಕೋಸ್ಕರ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ಬೇಕಂತ 3-6 ದಿನನೂ ಅಂದ್ಕೊಳ್ತಾ ಇದ್ದೆ. ಮತ್ತು ಇವತ್ತು ಹೇಗೆ ಹೋಗ್ತೀನಲ್ಲ, ಹೋಗ್ತೀನಿ. ಮತ್ತು ದೇವರಿಗೆ ಒಂದು ಸೀರೆ ಕೊಡುವಂಥ ಸೀರೆನೂ ಕೂಡ ತೋರಿಸಿದೆ ನೋಡಿ. ಅದರಲ್ಲೇ ಒಂದು ಸೀರೆನ ತೊಗೊಂಡಿದ್ದೀನಿ ನಾನು. ಇನ್ನು ವಾಚ್ ನಂದು ಸರಿ ಆಗಲಿಲ್ಲ, ಅದು ಏನೋ ಹೋಯ್ತಂತೆ. ಅದಕ್ಕೆ 250 ರೂಪಾಯಿ, ಮತ್ತು ಶೆಲ್ಲಿಗೆ ಒಂದು 100 ಅಂತ 350 ರೂಪಾಯಿ ಆಗ್ತದೆ. ಅದ್ರ ಬದಲು ನೀವು ಹೊಸದೇ ತಗೊಳ್ಬೋದಲ್ಲ ಅಂತ ಹೇಳಿದ್ರು. ಶೌರ್ಯ ಮತ್ತೆ ಮಣ್ಣಾಡಬೇಡ ಬಾ, ಚಪ್ಪಲ್ ಹಾಕ್ತೆ ಬಾ ಅಂತ ಹೇಳಿದ್ರು. ಹಾಗಾಗಿ ಸ್ವಂತದ್ದು ಮಾತ್ರ ಸರಿ ಮಾಡ್ಕೊಂಡು ಬಂದೆ. ಅವ್ರದ್ದು ಈ ಫುಲ್ ಬುರುಡಿ ಉಂಟು ನೋಡಿ, ಅದೇ ಸಟ್ಟೆ ಬೇರೆ ಹಾಕ್ಕೊಟ್ರು. ಚೈನ್ ಮಾತ್ರ ಅವ್ರದ್ದು 300 ರೂಪಾಯಿ ತಗೊಂಡ್ರು ಅವರು. ಹಾಗೆ ಇವಾಗ 10:30 ಆಯ್ತು. ಇವಾಗ ಹೊರಡೋದೀಗ, ನೋಡು ಏನೆಲ್ಲ ಆಗ್ತದೆ ಅಂತ. ನಾನು ಮಾಯಿ ಮತ್ತು ಶೌರ್ಯ ಹೋಗ್ತಾ ಇದ್ದೆ. ಮೊನ್ನೆ ಮೀಶೋದಿಂದ ತಂದಿದ್ದೆ ನೋಡಿ, ಅದೇ ಸೀರೆನ ಅದೇ ಡ್ರೆಸ್ನ ಶೌರ್ಯನಿಗೆ ಹಾಕಿದ್ದೀನಿ. ಇದು ಬಂದು ಇವರು ಭಾರತಿ ಅಕ್ಕ ಕೊಟ್ಟಿರೋದು ಹೇಳಿದೆ ನೋಡಿ, ಅದೇ ಹಾಕ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಆಗ್ತದೆ ಅಂತ ಅದೇ ಹಾಕ್ಕೊಂಡಿದ್ದೆ. ಎಂಥವು ಒಲಿವು ಅದೇ ಹಾಕ್ಕೊಂಡಿದ್ದೀನಿ. ಇನ್ನು ಹೊರಡೋದು, ಬನ್ನಿ ಏನೆಲ್ಲ ಆಗ್ತದೆ ಅಂತ ನೋಡುವ. ಬಟ್ಟೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇತ್ತಲ್ಲ. ಬೇಡ ತೋರಿಸೋದಿಲ್ಲ. ಇದು ಮೊನ್ನೆ ಮೀಶೋದಿಂದ ತಂದಿರೋದು. ಅವನಿಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ.
ಹಾಯ್ ಫ್ರೆಂಡ್ಸ್, ಇವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಆಯಿತು ಮನೆಗೆ ಬಂದು. ಇವಾಗ ಗಂಟೆ 6:15 ಆಯಿತು. ತುಂಬಾ ಸುಸ್ತಾಗಿ ಹೋಗಿದ್ದೆ ಇದು ನಾನು ಇವತ್ತು. ಯಾಕಂದರೆ ಶವರೇನು ಎತ್ಕೊಂಡು ಈ ಕೈ ಫುಲ್ಲು ನೋವು. ನನಗೆ ಇವತ್ತು ಗೊತ್ತಾಗೋದಿಲ್ಲ, ಈಗ ನೈಟ್ ಮಲ್ಕೊಳ್ಳುವಾಗ ನಾಳೆ ಗೊತ್ತಾಗ್ತದೆ ನೋವು. ಹಾಗೆ ನಾವು ಅದೇ ಲೇಟ್ ಆಯಿತಾ, ಆದರೂ ಕೂಡ ನಂದು ಒಂದೇ ಏನು ಗೊತ್ತುಂಟ, ನಾ ಎಷ್ಟೇ ಲೇಟ್ ಹೋಗಲಿ ಏನೇ ಆಗಿರಲಿ ಕಷ್ಟಪಟ್ಟು ಹೋಗಿರ್ತೀವಲ್ಲ, ನನಗೆ ಆ ಟೈಮಲ್ಲಿ ದೇವ್ರ ಮುಖ ನೋಡ್ಲಿಕ್ಕೆ ಸಿಗ್ತದೆ. ಅದೊಂದು ನನಗೆ ಖುಷಿ, ಯಾವಾಗಲೂ ಖುಷಿ ಇರ್ತದೆ ನನಗೆ. ಇವತ್ತು ಕೂಡ ಹೋಗುವಾಗ ಒಂದು ಕಾಲ ಆಯ್ತು ಅಲ್ಲಿ ದೇವಸ್ಥಾನ ರೀಚ್ ಆಗಬೇಕಾದ್ರೆ ನನಗೆ ನಾನು ಅಂದ್ಕೊಂಡೆ ಇಲ್ಲಿ ಬೈಂದೂರು ಮೇಲೆ ಹೋದರೆ ಹತ್ತಿರ ಆಗ್ತದೆ ಅಂದ್ಕೊಂಡೆ, ಇಲ್ಲಾಂದರೆ ಹೆಮ್ಮಾಡಿ ಮೇಲೆ ಹೋಗೋದು. ನಾನು ಬೈಂದೂರು ಮೇಲೆ ಹತ್ರ ತಂದು ಎಣಿಸ್ಕೊಂಡೆ. ಬೈಂದೂರಲ್ಲಿ ವೇಟ್ ಮಾಡಿ ಬಸ್ಸಿಗೆ ವೇಟ್ ಮಾಡಿ ಸುಮಾರು ಹೊತ್ತಾಯ್ತು. ಎಷ್ಟೊತ್ತಿಗೆ ಒಂದು ಸಿಕ್ತಪ್ಪ, 12 ಗಂಟೆಗೆ ಬಸ್ ಸಿಕ್ತು. ಅಲ್ಲಿಗೆ ಹೋಗುವಾಗ ಊರೆಲ್ಲ ಮಳೆ ಎಲ್ಲ ಬಂತು, ಅಲ್ಲೆಲ್ಲ ದೇವಸ್ಥಾನ ಮುಟ್ಟುವಾಗ 1-1/4 ಗಂಟೆ ಆಯಿತು. ಹಾಗೆ 1:15ಗೆ ಬಂದು ದೇವಸ್ಥಾನ. ಅಮ್ಮನವ್ರ ಮುಖ ನೋಡಲಿಕ್ಕೆ ಸಿಕ್ತು, ನನಗೆ ತುಂಬ ಚೆನ್ನಾಗಿ ಸಿಕ್ತು. ಹಾಗೆ ದೇವರಿಗೂ ಕೂಡ ಒಂದು ಸೀರೆ ಕೊಟ್ಟೆ ನಾನು. ಹಾಗೆ ಅವರು ಕೂಡ ಸೀರೆ ಕೊಟ್ಟೋದಕ್ಕೆ ಕುಂಕುಮ ಮತ್ತು ಸ್ವಲ್ಪ ಹೂ ಕೊಡ್ತಾರೆ. ಆ ಕುಂಕುಮ ಎಷ್ಟು ಚೆನ್ನಾಗಿತ್ತಂದರೆ ಇವಾಗ ಹಚ್ಕೊಂಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿರ್ತದೆ ಆ ಕುಂಕುಮ. ಮತ್ತು ನಮಗೆ ಹಾಗೆ ಅವ್ರು ಕೊಡುವಂಥದ್ದು ಸೀರೆ ಕೊಟ್ಟಾಗ ಕುಂಕುಮ ಕೊಡ್ತಾರೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಬೇರೆ ಥರ ಕಾಣಿಸ್ಬೋದು, ಫುಲ್ ರೆಡ್ ಇರ್ತದೆ. ಮತ್ತು ಸೆಟ್ಟಲ್ಲಿ ಸಿಗ್ತದೆ ನೋಡಿ, ಸೆಟ್ ಪ್ರಸಾದ ಅಂತ ಸಿಗ್ತದೆ ನೋಡಿ, ಅದರಲ್ಲಿ ಕುಂಕುಮನೇ ಸ್ವಲ್ಪ ಬೇರೆ ಥರ ಸಿಗ್ತದೆ. ಇದು ನಾನು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಟಿದ್ದೀನಿ. ಹಾಗೆ ಶೌರ್ಯನಿಗೆ ಕೈಗೆ ಸ್ವಲ್ಪ ಅದೇನೋ ದೃಷ್ಟಿದಂಥದ್ದು ಬರ್ತದಪ್ಪ, ಅದು ನಿಮ್ಮನ್ನ ಎಷ್ಟು ಬ್ಲಾಗ್ನಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಅವನೆಲ್ಲ ಆಟ ಆಡ್ತಾ ಇದ್ದಾನೆ. ಅದು ಕಪ್ಪು ಮತ್ತು ಇದ್ರ ಥರ ಎಲ್ಲ ಸರ್ಗಿಯಲ್ಲಿ ಸುರಿತಾ ನೋಡಿ, ಕಾಲು ಬಳ್ಳಿ ಎಲ್ಲ ಬರ್ತದೆ ನೋಡಿ, ಆ ರೀತಿದು. ಕೈಗೆ 2 ಕೈಗೆ 100 ರೂಪಾಯಿ ಹೇಳಿದ್ರೆ 70 ರೂಪಾಯಿ ಮಾಡಿ ತಗೊಂಡೆ. ಹಾಗೆ ಮತ್ತೆ ಕೂಡ ಅವನು ಒಂದು JCB ಮತ್ತು ಒಂದು ಗನ್ ಪಿಸ್ತೂಲ್ ತಗೊಂಡೆ. ಅದು ಪಿಸ್ತೂಲ್ ಒಳಗೆ ಬೋಲ್ ಹಾಕಿ ಅದನ್ನು ಒತ್ತುವಂಥದ್ದು. ಅದೆರಡು ಒಂದು 400 ರೂಪಾಯಿ ಹತ್ತಿರ ಆಯ್ತು ಎರಡಕ್ಕೂ. ಅದು ಅಪ್ಪ ತೆಗ್ಸಿ ಕೊಟ್ಟಿರೋದು. ಅವರು ಹೋಟ್ಲಲ್ಲೇ ಇರೋದಲ್ಲ, ಕೊಲ್ಲೂರಲ್ಲೇ. ಅವ್ರ ಹೋಟ್ಲಿಗೆ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ಮಾಯಿ ನೋಡಬೇಕಂತ ಇದ್ದೀರ ಅವ್ರ ಹೋಟ್ಲು ತೋರಿಸ್ಕೊಂಡು ಬಂದ್ವಿ. ಈಗ ಏನಂದರೆ ಏನೂ ಇಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅನ್ನಿಸ್ತೈತೆ ನನಗೆ. ಹಾಗೆ ವ್ಲಾಗ್ನ ನಾನು ಎಂಡ್ ಮಾಡಿಲ್ಲಲ್ಲ, ಅದಕ್ಕೋಸ್ಕರ ಎಂಡ್ ಮಾಡುವ ಅಂತ. ಈ ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.